ನೋಡಿ ಸ್ನೇಹಿತರೆ, ತುಂಬಾ ಜನರಿಗೆ ಇಂಡಿಯನ್ ರೈಲ್ವೆದಲ್ಲಿ ಕೆಲಸ ಮಾಡಬೇಕು ಅಂತ ಕನಸಿರತ್ತೆ. ಅಂತವ್ರಿಗೆ ಒಂದು ಒಳ್ಳೆಯ ಅವಕಾಶ. ಈ ಒಂದು ಅಧಿಸೂಚನೆ ಆಗಿರೋದು 4 ಏಪ್ರಿಲ್ 2026ರಂದು ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಮತ್ತೆ ಅಪ್ಲಿಕೇಶನ್ ಎಂದಿನಿಂದ ಸ್ಟಾರ್ಟ್ ಆಗಿದೆ, ಆನ್ಲೈನ್ ರಿಜಿಸ್ಟ್ರೇಷನ್ ಯಾವಾಗಿನಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ 4/4/2026 ಅಧಿಸೂಚನೆ ಅಂದೇ ರಿಲೀಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಕೂಡ ಅಂದಿನಿಂದಾನೇ ಸ್ಟಾರ್ಟ್ ಆಗಿದೆ ಆನ್ಲೈನ್ ನಲ್ಲಿ. ಇದು ಆಫ್ಲೈನ್ ಇರೋದಿಲ್ಲ, ಸಂಪೂರ್ಣವಾಗಿ ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ಕ್ಲೋಸಿಂಗ್ ಡೇಟು ಅಂದ್ರೆ ಕೊನೆಯ ದಿನಾಂಕ ಅಂತ ಕರೀತಾರೆ. ಈ ಒಂದು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಇಲ್ಲಿ ನೋಡಿ, 1/5/2026 ಅಂದ್ರೆ 1 ಮೇ 2026 ತನಕ ಅವಕಾಶ ಇರತ್ತೆ. ಅಲ್ಲಿ ತನಕ ನಿಮಗೆ ಟೈಮ್ ಇರತ್ತೆ. ಅದು ಕೂಡ ರಾತ್ರಿ 12 ಗಂಟೆ ತನಕ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಹಂಗೆ ಆಯ್ಕೆ ಮಾಡೋದಿಲ್ಲ, ಒಂದು CBT ಟೆಸ್ಟ್ ಇರತ್ತೆ. ಆ ಒಂದು CBT ಟೆಸ್ಟ್ ಕೂಡ ನಿಮಗೆ ಯಾವ ರೀತಿಯಾಗಿ ನಡೆಸ್ತಾರಪ್ಪ ಅಂದ್ರೆ, ಯಾವಾಗ ನಡೆಸ್ತಾರ ಅಂದ್ರೆ ಜೂನ್ 2026ರಲ್ಲಿ ಈ ಒಂದು CBT ಟೆಸ್ಟ್ ಕೂಡ ಇರತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾವ ಪೋಸ್ಟ್ ಇದಾವೆ, ಯಾವ ಒಂದು ರೈಲ್ವೆ ಇಲಾಖೆಯಲ್ಲಿ ಕರೆದಿದ್ದಾರೆ, ವಿದ್ಯಾರ್ಹತೆ ಏನು ಬೇಕು, ಎಷ್ಟು ಸಂಬಳ ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಒಳ್ಳೆ ಅವಕಾಶ ಏನಪ್ಪಾ ಅಂದ್ರೆ ಸೆಕೆಂಡ್ PUC ದವ್ರಿಗೆ ಅವಕಾಶ ಇರತ್ತೆ. CM ಕಂಪ್ಲೀಟ್ ಮಾಡಿದವರು, BCom ಕಂಪ್ಲೀಟ್ ಮಾಡಿದವರು, MBA ಕಂಪ್ಲೀಟ್ ಮಾಡಿದವರು, ಡಿಪ್ಲೊಮಾ ಮುಗಿಸಿದವರು, ಸ್ನಾತಕೋತ್ತರ ಪದವಿ ಇವರಿಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ವಿತ್ ಲೈಫ್ ಆಫ್ ನಿಮ್ಗೆ ತಿಳಿಸ್ಕೊಡ್ತಾನೆ ನೋಟಿಸ್ ವೈಸು. ಇಲ್ಲಿ ನೋಡಿ, ನೋಟಿಸ್ ಆಗಿರುವಂತ ಡೇಟು 4/4/2026 ಅಧಿಕೃತವಾಗಿ ನೋಟಿಸ್ ಆಗಿದೆ. ಎಲ್ಲ ಮಾಹಿತಿ ಇರತ್ತೆ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಹೆಲ್ಪ್ ಆಗತ್ತೆ. ಆಗಲೇ ತಿಳಿಸ್ಕೊಟ್ಟಿರುವಂತ ಎಕ್ಸ್ ಸರ್ವಿಸ್ ಮೆನ್ ದವರು, ಯುವ ಅಭ್ಯರ್ಥಿಗಳು, OBC ಅಭ್ಯರ್ಥಿಗಳು, ಮಾಜಿ ಸೈನಿಕರು, ಅಂಗವಿಕಲದವರು ಎಲ್ಲರಿಗೂ ಅವಕಾಶ ಇರತ್ತೆ. ವಿಡಿಯೋ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಯಾರ್ಯಾರು ಹೊಸ ನೋಡತ್ತಿರಲ್ಲ ಫಾಲೋ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನಿಮ್ಗೆ ಹೊಸ ಹೊಸ ಅಪ್ಡೇಟ್ ಬಂದೇ ಬರತ್ತೆ. ನೋಡಿ, ಒಂದೊಂದಾಗಿ ಚರ್ಚೆ ಮಾಡೋಣ. ಇಲ್ಲಿ ಕಲಿರುವಂತ ಪೋಸ್ಟ್ ಹೆಸರು 2 ಪ್ರಕಾರ ಇರತ್ತೆ. ಒಂದು ಸಹಾಯಕ ಹುದ್ದೆಗಳು, ಇನ್ನೊಂದು ಸಹಾಯಕ ವ್ಯವಸ್ಥಾಪಕ. ಅಸಿಸ್ಟೆಂಟ್ ಹುದ್ದೆಗಳು, ಅದೇ ರೀತಿಯಾಗಿ ಅಸಿಸ್ಟೆಂಟ್ ಮ್ಯಾನೇಜರು. ಇದು ಆನ್ಲೈನ್ ಮೋಡ್ ಇರತ್ತೆ. ಇಲ್ಲಿ ನೋಡಿ, ಆನ್ಲೈನ್ ಮೋಡ್ ಇರತ್ತೆ. ಇನ್ನು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ರೂಲ್ಸ್ ರೆಗ್ಯುಲೇಷನ್ ನೋಡಿ. ಇಲ್ಲಿ 5 ಲೆವೆಲ್ ಅಂತೆ ನಮಗೆ ಸ್ಯಾಲ್ರಿ ಕೊಡ್ತಾರೆ. 21ರಿಂದ 74,000 ತನಕ ಸ್ಯಾಲ್ರಿ ಇರತ್ತೆ. ಪೋಸ್ಟ್ ಮೇಲೆ ನಿಮಗೆ ಡಿಫ್ರೆಂಟ್ ಆಗತ್ತೆ, ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ. ನೋಡಿ, ಇದು ಪೋಸ್ಟ್ ಕೋಡ್ ಇರತ್ತೆ. ಯಾವ ಪೋಸ್ಟ್ ಇದಾವ ಅದನ್ನ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಏನು ವಿದ್ಯಾರ್ಹತೆ ಆಗಿರ್ಬೇಕು, ಮತ್ತು ಎಷ್ಟು ಏಜ್ ಲಿಮಿಟ್, ಮತ್ತು ಮೆಡಿಕಲ್ ಕ್ಯಾಟಗರಿ ಯಾವುದು ಅದು ಕೂಡ ಕೊಟ್ಟಿದ್ದಾರೆ. ನಿಮಗೆ ಒಂದೊಂದಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಪೋಸ್ಟ್ ನಂಬರ್ 1, ಇದು ಅಸಿಸ್ಟೆಂಟ್ ಹುದ್ದೆ. ಈಗೇನಿದೆಯಲ್ಲ, ಇದು ಅಸಿಸ್ಟೆಂಟ್ ಹುದ್ದೆಗೆ ಏನೆಲ್ಲ ರೂಲ್ಸ್ ಆಗಿರ್ಬೇಕು, ರೆಗ್ಯುಲೇಷನ್ ಆಗಿರ್ಬೇಕು, ಒಂದೊಂದೇ ನೋಡೋಣ. ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿದರೆ 21ರಿಂದ 74,000 ತನಕ ಸ್ಯಾಲ್ರಿ ಕೊಡ್ತಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅದರ ಬಳಿಕ ಯುವ ಅಭ್ಯರ್ಥಿಗೆ 6 ಪೋಸ್ಟ್. ಇದೊಂದು ಅರ್ಥ ಮಾಡ್ಕೊಳ್ಳಿ. SC ದವ್ರಿಗೆ 2 ಪೋಸ್ಟ್ ಇದಾವೆ. ST ದವ್ರಿಗೆ ಸುಮಾರು +1 2 ಇದಾವೆ. ಎಕ್ಸ್ ಸರ್ವಿಸ್ ಮೆನ್ ಅಂತ ಏನು ಕರೀತಾರಲ್ಲ, ಅದೊಂದು ಇಂಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. OBC ದಲ್ಲಿ 4 ಪೋಸ್ಟ್ ಇರತ್ತೆ. ಅದೇ ರೀತಿ EWS ದಲ್ಲಿ 2 ಪೋಸ್ಟ್ ಇದಾವೆ. ಇದು ಎಷ್ಟು ಪೋಸ್ಟ್ ಇದಾವ ಅಂತ ಅದೆಲ್ಲ ಗೊತ್ತಾಯ್ತು ನಿಮಗೆ. ಅದರಲ್ಲಿ ಕೂಡ ಎಕ್ಸ್ ಸರ್ವಿಸ್ ಮೆನ್ ದವ್ರ 2 ಪೋಸ್ಟ್ ಇರತ್ತೆ. PWBD ಅಭ್ಯರ್ಥಿ ಅಂದ್ರೆ ಅಂಗವಿಕಲದವರಿಗೆ 1 ಪೋಸ್ಟ್ ಇರತ್ತೆ. ಇಲ್ಲಿ ಎಲ್ಲೆಲ್ಲಿ ಡಿವೈಡ್ ಮಾಡಿದ್ದಾರೆ ಅದನ್ನ ನೋಡ್ಕೊಳ್ಳಿ. ಈಗ ನಿಮಗೆ ಪೋಸ್ಟ್ ಬಗ್ಗೆ ಗೊತ್ತಾಯ್ತು, ಎಷ್ಟು ಸ್ಯಾಲ್ರಿ ಇದೆ ಅದನ್ನ ಗೊತ್ತಾಯ್ತು. ಏನಿಲ್ಲಿ ಎಜುಕೇಶನ್ 3 ಇಯರ್ಸ್ ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರ್ಬೇಕು. ಅಂದ್ರೆ BA ಆಗ್ಬೋದು ಅಥವಾ BCom ಆಗ್ಬೋದು, ಈ ರೀತಿಯಾಗಿ ಪಾಸ್ ಆಗಿರ್ಬೇಕು. CA, CMA, ICA, MBA ಈ ರೀತಿಯಾಗಿ ಆಗಿರಬೇಕು. ಅದೇ ರೀತಿಯಾಗಿ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯ ಅಂದ್ರೆ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ಗಳಿಂದ 60% ಸೇರಿಕೊಂಡು ತೇರ್ಗಡೆ ಹೊಂದಿರಬೇಕು. ಇದು ಮೊದಲನೇದಾಗಿ ಆ್ಯಂಡ್ ಕೊಟ್ಟಿದ್ದಾರೆ ನೋಡಿ. ಅದ್ರ ಜೊತೆಯಲ್ಲೇ ಇದೆಲ್ಲ ನಿಮಗೆ ಇರ್ಬೇಕಾಗತ್ತೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಅಸಿಸ್ಟೆಂಟ್ ಇನ್ನು ಏಜ್ ಲಿಮಿಟ್ ಒಂದು ಮರ್ತ್ ಬಿಟ್ನಲ್ಲ, ಇಲ್ಲಿ ನೋಡಿ, ಏಜ್ ಲಿಮಿಟ್ 18ರಿಂದ 30. ಇದು ಮೆಡಿಕಲ್ ಇರೋದು ಕ್ಯಾಟಗರಿ C1 ದಲ್ಲಿ ಬರತ್ತೆ. ಇದು ಗೊತ್ತಾಯ್ತು ನಿಮಗೆ. ಅಪ್ಲಿಕೇಶನ್ ಹಾಕುವಂತ ಇದೆಲ್ಲ ನಿಮ್ಗೆ ಬಿಡಿ, ಅದು ಇಮೇಲ್ ಐಡಿ ಕೊಟ್ಟಿದ್ದಾರೆ. ಬಟ್ ನಾನು ಮುಂದ್ಗಡೆ ತಿಳಿಸ್ಕೊಡ್ತಾನೆ, ಟೆನ್ಷನ್ ತಗೋಬೇಡಿ. ಏನು ಅಸಿಸ್ಟೆಂಟ್ ಮ್ಯಾನೇಜರ್ ಅಂದ್ರೆ ಸಹಾಯಕ ವ್ಯವಸ್ಥಾಪಕ ಅಂತೇಳಿ ಫೈನಾನ್ಸ್ ದಲ್ಲಿ ಇರತ್ತೆ. ಇಲ್ಲಿ ನೋಡಿ, 40,000ದಿಂದ 1,40,000. ಅರ್ಥ ಮಾಡ್ಕೊಳ್ಳಿ, ಸಂಬಳನೂ ಜಾಸ್ತಿ ಇರತ್ತೆ. ಇಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ. ಯುವ ಅಭ್ಯರ್ಥಿಗೆ 2 ಪೋಸ್ಟು, SC ದವರಿಗೆ 1, ST ದವರಿಗೆ 1 ಪೋಸ್ಟು. ಇದು +1 OBC ದವರಿಗೆ 2 ಪೋಸ್ಟ್ ಇರತ್ತೆ. EWS ದವರಿಗೆ 1. ಈ ರೀತಿಯಾಗಿ ಇರತ್ತೆ. ಟೋಟಲ್ ಆಗಿ 7 ವ್ಯಾಕೆನ್ಸಿಗಳು ಇರತ್ತೆ. ಇಲ್ಲಿ
ಮತ್ತು ಬಿಡದವ್ರಿಗೆ ಇರೋದೆಲ್ಲ ಎಕ್ಸ್ ಇರ್ತಂದ್ರೆ ಒಂದಿರತ್ತೆ. ಇದು ಪೋಸ್ಟ್ ನಿಮಗೆ ಡಿಸಬಿಲಿಟಿ ಯಾರ್ಯಾರು ಏನೇನಾಗಿರ್ಬೇಕು ಅಂಗವಿಕಲದಲ್ಲಿ ಅದು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಮತ್ತೆ ಇದಕ್ಕೆ ಏನಾಗಿರ್ಬೇಕು ವಿದ್ಯಾರ್ಹತೆನಾಗಿರ್ಬೇಕು. ಇದು 12ನೇ ಪಾಸ್ ಆಗ್ಬೇಕಂತ ಅಂದಿನಲ್ಲ, ಅದು ಅಸಿಸ್ಟೆಂಟ್ ಹುದ್ದೆಗೆ ಅಂದ್ರೆ ಅಸಿಸ್ಟೆಂಟ್ ಸಹಾಯಕ ಹುದ್ದೆಗೆ 12ನೇ ಪಾಸ್ ಆದ್ರೆ ಅಪ್ಲೈ ಮಾಡಿ. ಇನ್ನು ವ್ಯವಸ್ಥಾಪಕ, ಈ ಒಂದು ವ್ಯವಸ್ಥಾಪಕ ಹುದ್ದೆಗೆ ಇದು ಕೂಡ BA ಕಂಪ್ಲೀಟ್ ಮಾಡಿದವರು ಇದೆಲ್ಲ ಪಾಸ್ ಆಗಿರ್ಬೇಕು 60%. ಈ ಒಂದು ಅಸಿಸ್ಟೆಂಟ್ ವ್ಯವಸ್ಥಾಪಕ ಹುದ್ದೆಗೆ CA CMA ICA BCom MBA ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಇದಾದವರು ಅಪ್ಲೈ ಮಾಡಿ. ಇದಕ್ಕೂ ಕೂಡ ಸೇಮ್ ಏಜ್ ಎಲಿಮೆಂಟ್ 18ರಿಂದ 30 ವರ್ಷ ಅನ್ನೋವಾಗತ್ತೆ. ಮತ್ತೆ C1ದಲ್ಲಿ ಬರತ್ತೆ, ಇದು ಕೂಡ ಮೆಡಿಕಲ್ದು. ಇನ್ನು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಆ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ನಮಗೆ ಯಾವ್ದು ನಿಮಗೆ ಮುಖ್ಯ ಆಗಿರತ್ತೆ ಅಷ್ಟು ಮಾತ್ರ ತಿಳಿಸ್ಕೊಡ್ತಾನೆ. ಉಳಿದಂತ ಮಾಹಿತಿ ಈ ಒಂದು ನೋಟಿಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗತ್ತೆ. ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಿ, ಟೆನ್ಷನ್ ತಗೋಬೇಡಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ, ಆಮೇಲೆ ಅಪ್ಲೈ ಮಾಡಿ. ಫ್ರೆಶರ್ ಅಪ್ಲೈ ಮಾಡಿ, ಅನುಭವದವ್ರು ಅಪ್ಲೈ ಮಾಡಿ, ಹೊಸ ಸೂಚನೆ ಆಗಿರತ್ತೆ. ನಿಮಗೆ ವರ್ಷಕ್ಕೆ ಎಷ್ಟಾಗತ್ತೆ, ಪ್ರತಿ ತಿಂಗಳು ಎಷ್ಟಾಗತ್ತೆ, ಪೋಸ್ಟ್ ಕೋಡ್ ಕೊಟ್ಟಿದ್ದಾರೆ. 16 ಲಕ್ಷ ಅಸಿಸ್ಟೆಂಟ್ ಮ್ಯಾನೇಜರ್ ವರ್ಷಕ್ಕಾಗತ್ತೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ದು CTC 8 ಲಕ್ಷ ಅದು ಕೊಡ್ತಾರೆ ನಿಮಗೆ. ಆಮೇಲೆ ಸೆಲೆಕ್ಷನ್ ಪ್ರೊಸೆಸಿಂಗ್ ಯಾವ ರೀತಿಯಾಗಿರತ್ತೆ ನೋಡಿ. ಕಾಂಪಿಟೇಟಿವ್ ಕಂಪ್ಯೂಟರ್ ಎಕ್ಸಾಮ್, ಒಂದು ಬೇಸಿಕ್ ಟೆಸ್ಟ್ ಇರತ್ತೆ CBT ಅಂತೇಳಿ. ಇದನ್ನ ಅಸಿಸ್ಟೆಂಟ್ ಇದೆಯಲ್ಲ ಅದಕ್ಕೂ ಕೂಡ ಇರತ್ತೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಅದಕ್ಕೂ ಕೂಡ ಈ ಒಂದು CBT ಟೆಸ್ಟ್ ಇರತ್ತೆ. ಡಾಕ್ಯುಮೆಂಟ್ಸ್ ಪರಿಶೀಲನೆ, ಎರಡೂ ಕೂಡ ಡಾಕ್ಯುಮೆಂಟ್ಸ್ ಪರಿಶೀಲನೆ ಇದೆ. ಅಸಿಸ್ಟೆಂಟ್ ಕೂಡ ಡಾಕ್ಯುಮೆಂಟ್ಸ್ ಪರಿಶೀಲನೆ ಇರತ್ತೆ, ಅಸಿಸ್ಟೆಂಟ್ ಮ್ಯಾನೇಜರ್ ಕೂಡ ಡಾಕ್ಯುಮೆಂಟ್ಸ್ ಪರಿಶೀಲನೆ ಇದೆ. ಆದ್ರೆ ಅಸಿಸ್ಟೆಂಟ್ ಹುದ್ದೆಗೆ ಇಂಟರ್ವ್ಯೂ ಇರೋದಿಲ್ಲ. ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಇಂಟರ್ವ್ಯೂ ಇರತ್ತೆ. ಅದೇ ರೀತಿ ಮೆಡಿಕಲ್ ಟೆಸ್ಟ್ ಎರಡೂ ಕೂಡ ಇರತ್ತೆ, ಅದಕ್ಕೂ ಕೂಡ ಇರತ್ತೆ. ಬಟ್ ಇಂಟರ್ವ್ಯೂ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಇರೋದಿಲ್ಲ. ಇಷ್ಟು ನಿಮಗೆ ಆಯ್ಕೆ ಮಾಡ್ತಾರೆ. ಇದನ್ನ ನೋಡ್ಕೊಳ್ಳಿ, ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅದು ಕೊಟ್ಟಿದ್ದಾರೆ. ಎಕ್ಸಾಮ್ ಯಾವ ರೀತಿಯಾಗಿರತ್ತೆ, ನೆಗೆಟಿವ್ ಮಾರ್ಕ್ಸ್ ಎಷ್ಟಿರ್ತವೆ, ಪಾಸಿಟಿವ್ ಮಾರ್ಕ್ಸ್ ಎಷ್ಟಿರತ್ತೆ, 120 ನಿಮಿಷಗಳ ಕಾಲಾವಕಾಶ ಕೊಟ್ಟಿರ್ತಾರೆ ನಿಮಗೆ. ಆ ಒಂದು ಪರೀಕ್ಷೆ ಬಗ್ಗೆ ಡೀಟೇಲ್ಸ್ ಬಂತ ನೋಡಿ. ಇಲ್ಲಿ ಕೂಡ ಪಾರ್ಟ್ 1 ಪಾರ್ಟ್ B ಇರತ್ತೆ. ಇಲ್ಲ ಅಸಿಸ್ಟೆಂಟ್ಗೆ ಬೇರೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬೇರೆ. ಇಲ್ಲಿ ಟಾಪಿಕ್ ಕೊಟ್ಟಿದ್ದಾರೆ. ಈ ಒಂದು ಟಾಪಿಕ್ ಮೇಲೆ ಈ ಒಂದು ಕ್ವಶನ್ಗಳು ಬರ್ತವೆ, ಅದನ್ನ ವಿವರಣೆ ಕೊಟ್ಟಿದ್ದಾರೆ. ಆ ಒಂದು ಟಾಪಿಕ್ ಅನ್ನ ಗಮನ ಇಟ್ಟು ನೋಡಿ. ಅಸಿಸ್ಟೆಂಟ್ ಮ್ಯಾನೇಜರು ಇದೇನು ಟಾಪಿಕ್ ಕೊಟ್ಟಿದ್ದಾರೆ, ಮಾರ್ಕ್ಸ್ಗಳು ಕೊಟ್ಟಿದ್ದಾರೆ. ಈ ಒಂದು ಇದೇನು 50 ಮಾರ್ಕ್ಸ್ ಇದೆಯಲ್ಲ, ಇದ್ರ ಮೇಲೆ ಬರತ್ತೆ. ಇದೇನು ಕೊಟ್ಟಿದಾರಲ್ಲ ಇದ್ರ ಮೇಲೆ ನಿಮಗೆ 50 ಮಾರ್ಕ್ಸ್ ಅನ್ನ ಬರೆಯೋದಕ್ಕೆ ಅವಕಾಶ ನೋಡಿ. ಈಗ ಪರೀಕ್ಷೆ ಯಾವ್ದಿದೆ, ಉದಾಹರಣೆಗೆ SSLC ಪರೀಕ್ಷೆ ನಡೀತಿದ್ದಾವೆ. ಆ ಒಂದು SSLC ಪರೀಕ್ಷೆ ವಿದ್ಯಾರ್ಥಿಗಳು SSLC ಪುಸ್ತಕಗಳನ್ನು ಮಾತ್ರ ಓದಬೇಕು. ಅದನ್ನ ಬಿಟ್ಟು ದ್ವಿತೀಯ PUC ಪುಸ್ತಕಗಳನ್ನು ಓದಿದ್ರೆ SSLC ಎಕ್ಸಾಮ್ ಪಾಸ್ ಆಗತ್ತ. ಅಂಥವ್ರು ಇದಾರ್ಬೇಡಿ, ಶಾನೆ ಇದ್ದವ್ರು ಪಾಸ್ ಆಗ್ತಾರೆ. ಬಟ್ ಈಗೇನು SSLC ಪರೀಕ್ಷೆ ಪಾಸ್ ಆಗ್ಬೇಕಂದ್ರೆ SSLC ಪುಸ್ತಕನ ಓದಬೇಕು. ಅದನ್ನ ಬಿಟ್ಟು ಬೇರೆ ಪುಸ್ತಕನ ಓದ್ತಾ ಇರ್ತಾರೆ. ಹಂಗೆ ಮಾಡಕ್ ಹೋಗ್ಬೇಡಿ. ಇದು ಕೂಡ ಹಂಗೆ. ಆದ ಕಾರಣ ಅವರು ಟಾಪಿಕ್ ಅನ್ನ ಕೊಟ್ಟಿದ್ದಾರೆ, ಇದರಲ್ಲಿ ಅಷ್ಟೇ ಬರತ್ತೆ ಅಂತ ಹೇಳಿದ್ದಾರೆ ಅವರು. ಅದೆಷ್ಟು ಓದಿದ್ರೆ ತುಂಬಾ ಒಳ್ಳೇದು, ಪಾಸ್ ಆಗ್ತೀರಾ. ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಇಷ್ಟು ಬರತ್ತೆ 50 ಮಾರ್ಕ್ಸು. ಇನ್ನು ಉಳಿದಂತ ಫೈನಾನ್ಸ್ ಅಂದ್ರೆ ಹಣಕಾಸು ಅದೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಪ್ರಮುಖವಾದ ಮಾಹಿತಿ ನೋಡಿ, ಇಷ್ಟು ತಗೊಂಡ್ರೆ ಪಾಸ್ ಆಗ್ತೀರಾ ನೀವು. ಕ್ವಾಲಿಫೈ ಆಗುವಂತ ಒಂದು ಮಾರ್ಕ್ಸ್ ನೋಡಿ. ಇವರ ಅಭ್ಯರ್ಥಿ EWS ಅವರಿಗೆ 40%, SC ST OBC ಅಭ್ಯರ್ಥಿ NCL ದವರಿಗೆ 30%, SC ST ದವರಿಗೆ ನೋಡಿ ಕೇವಲ 25%. ಇಷ್ಟಾದ್ರೆ ಪಾಸ್ ಆಗ್ತೀರಾ, ಕ್ವಾಲಿಫೈ ಆಗ್ತೀರಾ. ಇದೊಂದು ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಇನ್ನು ಅಪ್ಲಿಕೇಶನ್ ಫೀಸ್ ಇರೋದು 100 ರೂಪಾಯಿ. ಅದು SC ST ನಾನು ಬೇಸಿಕ್ ತಿಳಿಸ್ಕೊಡ್ತೇನೆ. ಇದನ್ನ ನಾನು ನಿಮಗೆ ಸ್ಕ್ರೋಲ್ ಡೌನ್ ಮಾಡ್ಕೋತಾ ಇದ್ರೆ ಗೊತ್ತಾಗಲ್ಲ ನಿಮಗೆ. ಅರ್ಜಿ ಶುಲ್ಕ ಮಾಜಿ ಸೈನಿಕ, SC ST ಮಾಜಿ ಸೈನಿಕ, ಟ್ರಾನ್ಸ್ಜೆಂಡರ್ಗೆ ಶುಲ್ಕ ಇರೋದಿಲ್ಲ. ಅದೇ ರೀತಿ ಇತರೆ ವರ್ಗದ ಅಭ್ಯರ್ಥಿಗೆ 100 ರೂಪಾಯಿದಿಂದ 500 ತನಕ ಶುಲ್ಕ ಇರತ್ತೆ. ಆನ್ಲೈನಲ್ಲಿ ಅವಕಾಶ ಇರತ್ತೆ. ಎಕ್ಸಾಮ್ ಇರೋದು ಮೇ 1ನೇ ತಾರೀಕು. ಅರ್ಜಿ ಶುಲ್ಕ ಪಾವತಿ ಮಾಡೋದು ಮೇ 1ನೇ ತಾರೀಕು. ಅಪ್ಲಿಕೇಶನ್ ಹಾಕೋದು ಮೇ 1ನೇ ತಾರೀಕು. ಕೊನೆಯ ದಿನಾಂಕ 4 ಏಪ್ರಿಲ್ 2026 ಸ್ಟಾರ್ಟ್ ಆಗಿದೆ. ಎಕ್ಸಾಮ್ ನಮಗೆ ಜೂನ್ ತಿಂಗಳು ನಡೆಸ್ತಾರೆ. ಅದರ ಬಗ್ಗೆ ಅಪ್ಡೇಟ್ ಬಂದರೆ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೇನೆ. ಏಜ್ ಲಿಮಿಟು 18ರಿಂದ 30 ವಯೋಮಿತಿಯಲ್ಲಿ ಕೂಡ ಸರಿಲಿಕ್ಕಿರತ್ತೆ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ದೆಹಲಿ ಆಲ್ ಇಂಡಿಯಾದಲ್ಲಿ ಕೆಲಸ ಇರತ್ತೆ. ಕರ್ನಾಟಕ ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಆಲ್ ಇಂಡಿಯಾದಲ್ಲಿ ಕೆಲಸ ಇರತ್ತೆ. ಮತ್ತು ಮಹಿಳೆಯರು ಪುರುಷರು ಇಬ್ಬರಿಗೆ ಅವಕಾಶ ಇರತ್ತೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದರೂ ಡೌಟ್ ಇದ್ರೆ, ಕನ್ಫ್ಯೂಸ್ ಇದ್ರೆ ಕಮೆಂಟ್ ಮಾಡಿ. ಮತ್ತು ತುಂಬಾ ಜನ ಕೇಳ್ಬೋದು,
ನೋಟಿಸ್ ರಿಲೀಸ್ ಮಾಡಿದ ಎಲ್ಲಿಂದ ತಿಳಿಸ್ಕೊಡ್ತಾರ ಅಂತೇಳಿ ನೋಡಿ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಆಫೀಸರ್ ಅಂತ ನೋಟಿಸ್ ಪ್ರಕಟ ಮಾಡಿದ್ದಾರೆ. ಸ್ವಲ್ಪ ಓದಂತ ವಿದ್ಯಾರ್ಥಿಗಳಿದ್ರೆ ತುಂಬಾ ಒಳ್ಳೇದು. ಇದೆಲ್ಲ ನೋಡ್ಕೊಳ್ಳಿ, ನೋಟಿಸ್ ರಿಲೀಸ್ ಆಗಿದೆ. ನಮ್ಮ ಟೆಲಿಗ್ರಾಮ್ ಬಾಕ್ಸಲ್ಲಿ ಆರ್ಟಿಕಲ್ ನೋಟಿಸ್ ಎಲ್ಲ ಕೊಟ್ಟಿದ್ದಾನೆ, ಚೆಕ್ ಮಾಡಿ.